ಯಾಕೆ ಬ್ರೋ ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ಅಮ್ಮ ತೀರೋಗಿ ಇವತ್ತಿಗೆ 8 ವರ್ಷ ಆಯಿತು. ಆದರೆ ಅವಳ ಕಣ್ಣಲ್ಲಿ ನೀರು ಹಾಕ್ಸಿದ ನನ್ನ ಮಕ್ಕಳಿಗೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಅದೇ ಬೇಜಾರಾಗ್ತಾ ಇದೆ. ಈ ದ್ವೇಷ ಕಿಚ್ಚೆಲ್ಲ ಬೇಡ ಬ್ರೋ. ನಮ್ಮ ಲೈಫ್ ನಮ್ಮ ಜೀವನ ನಾನು ನೋಡ್ಕೊಳ್ಳೋ. ಏನಂದೆ? ಇಚ್ಚು ದ್ವೇಷನ ಬಿಟ್ಬಿಡ್ಬೇಕಾ? ಫ್ರೆಂಡು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಬ್ರಿಡ್ಜ್ ಕೆಳ ಹಾಕ್ಬಿಡ್ತಿದ್ದೆ. ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು, ಏನೂ ತಪ್ಪು ಮಾಡ್ದಿರೋ ಅಮಾಯಕರನ್ನ ಕರ್ಕೊಂಬಂದು, ನಿಮ್ಮ ಅಪ್ಪನ ಮೇಲೆ ಅಮ್ಮನ ಮೇಲೆ ಕೈ ಮಾಡಿ ತಾಳಿ ಕಡ್ದಾಕಿ ಅವಳು ಮೈ ಮೇಲೆ ಕೈ ಇಟ್ರೆ ಸುಮ್ಮನಿದ್ಬಿಡ್ತೀಯಾ? ಹೇಳು. ಯಾವುದೋ ನಿಮ್ಗಳ ಲವರ್ಸ್ಗಳ ನಡುವೆ ನಡೆದಿರೋ ಜಗಳ ಅಲ್ಲ. 10 ವರ್ಷಗಳ ಹಿಂದೆ ನಮ್ಮ ಅಪ್ಪ ಅಮ್ಮ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಅವ್ರುಗಳ ಕಣ್ಣೀರಿಗೆ ಕಾರಣವಾಗಿರೋರ್ ಕತೆ. ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಸತ್ಯ ಹೇಳ್ತೀನಿ ಕೇಳು. ನಮ್ಮಮ್ಮನ ಸಮಾಧಿ ಮೇಲೆ ಕಟ್ಕೊಂಡಿರೋ ಹಠ ಛಲದ ಜ್ವಾಲೆ ಇದು. ಸುಟ್ರು ಹೋಗಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ.